ಇರಾನ್ ಕೂಡ ಈ ಒಂದು ಬೆದರಿಕೆಗೆ ಸಂಬಂಧಪಟ್ಟಂತೆ ಅದು ಒಂದು ರೀತಿ ಅಲರ್ಟ್ ಆಗಿದೆ ಮತ್ತು ಒಂದು ಪ್ಲಾನ್ ಮಾಡಿದೆ. ಏನು ಅಂತಂದ್ರೆ ಅಮೆರಿಕದ ಬೆದರಿಕೆಗೂ ಬಗ್ಗದ ಇರಾನ್ ಅತಿ ದೊಡ್ಡ ನಿರ್ಧಾರವನ್ನ ಮಾಡಿಬಿಟ್ಟಿದೆ. ಇರಾನ್ ಅಧ್ಯಕ್ಷ ಮಸೌದ್ ಪೆಜಿಶ್ಕಿಯಾನ್ ಮಹತ್ವದ ಘೋಷಣೆ ಮಾಡಿದ್ದಾರೆ. ನಾನು ಸೇರಿದಂತೆ 14 ಮಿಲಿಯನ್ಗಿಂತ ಹೆಚ್ಚು ಇರಾನಿಯನ್ನರು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಲು ಸಿದ್ಧರಿದ್ದೇವೆ ಎಂದಿದ್ದಾರೆ. ಇರಾನ್ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಲು ಸಿದ್ಧರಿದ್ದೇವೆ ಅಂತ ಜನರಲ್ಲಿ ಒಂದು ದೊಡ್ಡ ಉತ್ಸಾಹ ಮತ್ತು ಬದ್ಧತೆಯನ್ನ ತೋರಿಸೋದಕ್ಕೆ ಸಂಬಂಧಪಟ್ಟಂತೆ ಮಾನವ ಸರಪಳಿ ಮಾಡಿ ಪವರ್ ಪ್ಲಾಂಟ್ಸ್ ಮುಂದೆ ಅಂತ ಹೇಳಿದ್ದಾರೆ. ಮೇಡಮ್, ಒಂದು ರೈಲ್ವೆ ಟ್ರ್ಯಾಕ್ಗಳ ಮೇಲೆ ಆಮೇಲೆ ಈ ಎಚ್ಚರಿಕೆ ಕೊಟ್ಟಿರೋದು ಪ್ರಕಾರ ನುಡಿದಂತೆ ನಡ್ಕೊಳ್ತಾ ಇರೋದು, ಅಟ್ಯಾಕ್ ಮಾಡ್ತಾ ಇರೋದು, ಅದರ ಜೊತೆಗೆ ಇರಾನ್ನ ಪೆಜೆಶ್ಕಿಯಾನ್ ಅವರು ಹೇಳಿರೋದು ನಾನೊಬ್ಬನೇ ಅಲ್ಲ, ಇಡೀ ನಮ್ಮ ಜನ ಎಲ್ಲರೂ ಕೂಡ ನಾವು ನಮ್ಮ ಪ್ರಾಣ ತ್ಯಾಗ ಮಾಡೋದಕ್ಕೆ ಬಲಿದಾನಕ್ಕೆ ರೆಡಿ ಆಗಿದ್ದೀವಿ ಅಂತ. ಅದರ ಸಂದೇಶ ಏನು ಮೇಡಮ್? ಈಗ ನೋಡಿ, ಇಸ್ರೇಲ್ ಏನು ನೀವು ರೈಲ್ವೆ ಟ್ರ್ಯಾಕ್ಗಳ ಮೇಲೆ ಅಥವಾ ರೈಲ್ವೆಗಳ ಮೇಲೆ ಮತ್ತು ರೈಲುಗಳಲ್ಲಿ ಮತ್ತು ಸೇತುವೆಗಳ ಮೇಲೆ ಪ್ರಯಾಣ ಮಾಡಬೇಡಿ ಅಂತ ಹೇಳಿತ್ತು, ವಾರ್ನಿಂಗ್ ಕೊಟ್ಟಿತ್ತು. ಹೇಗೆ ಕೊಡ್ತು ಇಸ್ರೇಲ್ ವಾರ್ನಿಂಗು? ಪ್ರೀ ಸ್ಟ್ರೈಕ್ ವಾರ್ನಿಂಗ್ ಅಂತ ಹೇಳ್ತಾರೆ ಇದಕ್ಕೆ. ಯಾಕೆಂದ್ರೆ ಟಾರ್ಗೆಟ್ ಆಲ್ರೆಡಿ ಇವರು ಸೆಲೆಕ್ಟ್ ಮಾಡಿರ್ತಾರೆ. ಸೊ ಏನು ವಾರ್ನಿಂಗ್ ಕೊಟ್ಟಿತ್ತು ಅಂತಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಕೊಟ್ಟಿರಲಿಲ್ಲ ಇಸ್ರೇಲು, ಬದಲಾಗಿ ಪರ್ಷಿಯನ್ ಭಾಷೆಯಲ್ಲೇ ವಾರ್ನಿಂಗ್ ಕೊಟ್ಟಿತ್ತು. ಯಾಕೆಂದ್ರೆ ಇರಾನಿಯನರಿಗೆ ಇದು ಅರ್ಥ ಆಗಲಿ, ಇವ್ರು ತಿಳ್ಕೊಳ್ಳಿ ಮತ್ತು ಅಲ್ಲಿಗೆ ಹೋಗಬಾರ್ದು ಅಂತ. ಇದರ ಹಿಂದೆ ಇಸ್ರೇಲ್ನ ನಡೆ ಏನಿತ್ತು ಅಂತಂದರೆ, ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ನಾಗರಿಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವ ಮೆಸೇಜ್ ಹೋಗಬಾರ್ದು. ಹೀಗಾಗಿ ನಾವು ನಾಗರಿಕರಿಗೆ ಮೊದಲೇ ಅಲರ್ಟ್ ಮಾಡ್ತಾ ಇದ್ವಿ ಮತ್ತು ಮುಂದೆ ಸಂಭಾವ್ಯ ದಾಳಿಯ ಬಗ್ಗೆ ಮೊದಲೇ ಹೇಳಿರೋದ್ರಿಂದ ನಾಗರಿಕರ ಸಾವು ನೋವು ಕಡಿಮೆ ಆಗುವ ನಿಟ್ಟಿನಲ್ಲಿ ನಾವು ಈ ರೀತಿಯಾದಂತಹ ಒಂದು ಸ್ಟೆಪ್ ಅನ್ನು ತೆಗೆದುಕೊಂಡಿದ್ದೀವಿ ಅಂತ, ಅಂತಾರಾಷ್ಟ್ರೀಯ ಕಾನೂನುಗಳು ಉಲ್ಲಂಘನೆ ಆಗದೇ ಇರೋ ರೀತಿಯಲ್ಲಿ ನಾವು ಮೊದಲೇ ಮುಂಜಾಗ್ರತೆ ಕೊಟ್ಟಿದ್ವಿ ಅಂತ. ಅದಕ್ಕೆ ಈಗ ಅದೇ ರೀತಿ ಅವರು ದಾಳಿಯನ್ನ ಮಾಡಿದ್ದಾರೆ. ಯಾಕೆ ರೈಲುಗಳನ್ನು ಮತ್ತು ರೈಲ್ವೆ ಟ್ರ್ಯಾಕ್ಗಳನ್ನು ಅಥವಾ ಸೇತುವೆಗಳನ್ನು ಯಾಕೆ ಇಸ್ರೇಲ್ ಟಾರ್ಗೆಟ್ ಮಾಡ್ತಾ ಇದೆ ಅಂದರೆ, ಡೊನಾಲ್ಡ್ ಟ್ರಂಪ್ ಹೇಳಿರುವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅಥವಾ ಇವತ್ತು ರಾತ್ರಿ ಅಥವಾ ಇವತ್ತು ಬೆಳಗಿನ ಜಾವ ಅತಿ ದೊಡ್ಡ ದಾಳಿ ನಡೆಯಲಿದೆ ಅಂತ ಹೇಳ್ತಾ ಇದ್ದಾರೆ. ಈ ದಾಳಿಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲಿಗೆ ಈ ಒಂದು ಇರಾನ್ನ ಕೈಯಲ್ಲಿ ಇರುವಂಥ ಶಕ್ತಿ ಸಾಮರ್ಥ್ಯಗಳನ್ನು ಅಳಿಸಿ ಹಾಕೋದು ಮೊದಲ ಒಂದು ಹೆಜ್ಜೆ. ಯಾಕೆ ಅಂತಂದರೆ, ಈಗ ರೈಲುಗಳನ್ನು ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತಂದರೆ, ರೈಲುಗಳಲ್ಲಿ ಮಿಸೈಲ್ಸು, ಫ್ಯೂಯಲ್ಲು ಮತ್ತು ಟ್ರೂಪ್ಗಳು ಏನಿದಾವೆ, ಸೇನೆಗಳನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪ್ರಯಾಣ ಮಾಡೋದಕ್ಕೆ, ಸಾಗಿಸೋದಕ್ಕೆ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತವೆ ರೈಲುಗಳು. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಹೀಗಾಗಿ ಈ ರೈಲುಗಳನ್ನ ಟಾರ್ಗೆಟ್ ಮಾಡಿದರೆ ಅವರ ಶಕ್ತಿಯನ್ನು ಕುಂದಿಸಿದಂತಾಗುತ್ತೆ. ನಂಬರ್ 1. ನಂಬರ್ 2, ಹೆವಿ ಎಕ್ವಿಪ್ಮೆಂಟ್ಸ್ಗಳನ್ನು ಟ್ರೈನ್ಗಳ ಮೂಲಕ ಮೂವ್ ಮಾಡ್ಬೋದು. ಲೈಕ್ ಟ್ಯಾಂಕರ್ಸ್ ಆಗಿರ್ಬೋದು ಅಥವಾ ಆರ್ಟಿಲರೀಸ್ ಆಗಿರ್ಬೋದು. ಇವುಗಳನ್ನು ಟ್ರೈನ್ ಮುಖಾಂತರ ಯುದ್ಧ ನಡೀತಾ ಇರುವಂತಹ ಅಥವಾ ಎಲ್ಲಿ ಮಿಲಿಟರಿ ಬೇಸ್ ಇದೆ, ಕಾರ್ಯಾಚರಿಸುವ ಸ್ಥಳ ಇಲ್ಲಿದೆ, ಅಲ್ಲಿಗೆ ಕನೆಕ್ಟ್ ಮಾಡೋದಕ್ಕೆ ಈ ರೈಲುಗಳು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತವೆ. ಹೀಗಾಗಿ ಈ ಸಂಪರ್ಕವನ್ನೇ ಕಡಿತ ಮಾಡಿದರೆ ಇರಾನ್ ಶಕ್ತಿ ಕುಂದಿಸಿದಂತಾಗುತ್ತೆ. ಹಾಗಾಗಿ ರೈಲ್ವೆ ಟ್ರ್ಯಾಕ್ಗಳನ್ನು, ಸೇತುವೆಗಳನ್ನು ಮತ್ತು ರೈಲುಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಂಥರ ಆ ಒಂದು ಏನಂದರೆ ಮೊಬಿಲಿಟಿ, ಚಲನಶೀಲತೆಯನ್ನೇ ಧ್ವಂಸ ಮಾಡ್ದಂಗೆ ಆಗುತ್ತಲ್ಲ. ಹಾಗಾಗಿ ಈ ರೈಲ್ವೆಗಳನ್ನು ಡೆಸ್ಟ್ರಾಯ್ ಮಾಡ್ತಾ ಇದೆ ಇಸ್ರೇಲ್. ಮೊದಲಿಗೆ ಏನು ಮಾಡಿದ್ರು, ಏರ್ ಸ್ಟ್ರೈಕ್ ಮಾಡಿದ್ರು, ಅದು ಮೈಲ್ಡ್ ಅಟ್ಯಾಕ್ ಆಯಿತು. ನೆಕ್ಸ್ಟ್ ಏನು ಮಾಡಿದ್ರು, ಮಿಸೈಲ್ಸ್ ಎಕ್ಸ್ಚೇಂಜ್ ಆಯಿತು. ಅದು ಒಂದು ಮಿಡಲ್ ಫೇಸ್. ಈಗ ಕೊನೆ ಫೇಸ್ ಅಂತ ಹೇಳ್ತಾ ಇದ್ದಾರೆ ಟ್ರಂಪ್. ಏನಂದರೆ ಸರ್ವನಾಶ ಮಾಡ್ತೀವಿ ಅಂತ. ಅದರಲ್ಲಿ ಅವ್ರೇನು ಹೇಳ್ತಾ ಇರೋದು, ಇನ್ಫ್ರಾಸ್ಟ್ರಕ್ಚರನ್ನು ನಾವು ಸರ್ವನಾಶ ಮಾಡ್ತೀವಿ ಅಂತ. ಸೊ ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ನಾನು ನಿನ್ನೆ ಹೇಳಿದಾಗೆ ಸೇತುವೆಗಳು, ರೈಲುಗಳು, ಆಸ್ಪತ್ರೆಗಳು, ನಾಗರಿಕರ ಕಟ್ಟಡಗಳು ಮತ್ತು ರಸ್ತೆಗಳು, ಈ ರೀತಿ ನಾಗರಿಕರ ಮೂಲ ಸೌಕರ್ಯಗಳನ್ನು ಧ್ವಂಸ ಮಾಡೋದು, ಆ ಮೂಲಕ ನಾಗರಿಕರನ್ನ ವಿಲವಿಲ ಅಂತ ಒದ್ದಾಡಿಸುವಂತೆ ಮಾಡೋದು. ಆ ಒಂದು ಭಯಂಕರ ದಾಳಿಗೆ ಈಗ ಟ್ರಂಪ್ ಮುಂದಾಗ್ತಾ ಇದ್ದಾರಾ? ಆ ಒಂದು ನಡೆಯನ್ನು ನಿಜಕ್ಕೂ ಕೂಡ ಟ್ರಂಪ್ ಪ್ರದರ್ಶನ ಮಾಡ್ತಾರಾ? ಇರಾನ್ ಏನು ಹೇಳ್ತಾ ಇದೆ, ಈಗ ಉದಾಹರಣೆಗೆ ಒಂದು ಫೋಟೋ ವೈರಲ್ ಆಗಿತ್ತು. ಇರಾನ್ನ ಒಬ್ಬ ಮ್ಯೂಸಿಷಿಯನ್ನು ಒಂದು ವಾದ್ಯವನ್ನು ಹಿಡ್ಕೊಂಡು
ಅವರ ಒಂದು ಪವರ್ ಪ್ಲ್ಯಾಂಟ್ ಮುಂದೆ ಪರ್ಷಿಯನ್ ಟಾರನ್ನು ಹಿಡ್ಕೊಂಡು ಮ್ಯೂಸಿಕ್ ಸಂಗೀತ ಹಾಡನ್ನು ಹಾಡ್ತಾ ಇರುವಂಥ ಒಂದು ದೃಶ್ಯ ವೈರಲ್ ಆಯಿತು. ಅದೇ ರೀತಿ ಈ ಪವರ್ ಪ್ಲ್ಯಾಂಟ್ಗಳ ಮುಂದೆ ಮಾನವ ಸರಪಳಿಯನ್ನು ನಿರ್ಮಿಸಿ ನಾವು ಅಮೆರಿಕ ನಡೆಸುವಂತಹ ದಾಳಿಯನ್ನು ಎದುರಿಸೋಣ ಅಂತ ಇರಾನ್ ಹೇಳ್ತಾ ಇದೆ. ಅಂದರೆ ಅರ್ಥ ನಾಗರಿಕರನ್ನು ಟಾರ್ಗೆಟ್ ಮಾಡ್ದಂಗೆ ಆಗುತ್ತಲ್ಲ, ಪವರ್ ಪ್ಲ್ಯಾಂಟ್ಗಳನ್ನು ಟಾರ್ಗೆಟ್ ಮಾಡಿದ್ರೆ ಒಂದು ವೇಳೆ ಮಾನವ ಸರಪಳಿ ಮೂಲಕ ಪವರ್ ಪ್ಲ್ಯಾಂಟ್ ಮುಂದೆ ನಿಂತ್ಕೊಂಡಾಗ ಆಗ ಇಡೀ ಇಂಟರ್ನ್ಯಾಷನಲಿ ನಾಗರಿಕರ ಮೇಲೆ ದಾಳಿ ಮಾಡಿದೆ ಅಮೆರಿಕ ಅನ್ನುವಂತಹ ಒಂದು ಸಂದೇಶ ರವಾನೆ ಆಗುತ್ತೆ. ಮತ್ತು ನಮ್ಮಲ್ಲಿ ಫೈಟಿಂಗ್ ಸ್ಪಿರಿಟ್ ಇನ್ನೂ ಇದೆ. ನಮ್ಮ ಉಸಿರಿರೋವರೆಗೂ ಕೂಡ ನಾವು ಇರಾನ್ನ ಪ್ರಜೆಗಳು ಈ ಯುದ್ಧವನ್ನು ನಿಲ್ಲಿಸುವುದಿಲ್ಲ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಎಲ್ಲರನ್ನ IRGC ಮತ್ತು ಅಲ್ಲಿರುವಂತಹ ಪ್ರಮುಖರು ಯಾರಿದ್ದಾರೆ ಅವರು ಜನರನ್ನು ಹುರಿದುಂಬಿಸ್ತಾ ಇದ್ದಾರೆ. ಜನರು ಕೂಡ ಆ ನಿಟ್ಟಿನಲ್ಲಿ ಈಗ ಭಾಳಷ್ಟು ಜನ ಆರ್ಟಿಸ್ಟ್ಗಳು ಸೇರಿದಂತೆ ಇಂಟರ್ನ್ಯಾಷನಲ್ ಇಂಟೆಲೆಕ್ಚುಯಲ್ಸು, ಪ್ಲೇಯರ್ಸು, ಟೀಚರ್ಸು ಇವರೆಲ್ಲರನ್ನೂ ಕೂಡ ನಾವು ಮಾನವ ಸರಪಳಿಯನ್ನು ನಿರ್ಮಿಸಿ ಇದನ್ನು ಎದುರಿಸೋಣ ಅಂತ ಇರಾನ್ ಎಲ್ಲರಿಗೂ ಕೂಡ ಹೇಳ್ತಾ ಇದೆ. ಇರಾನ್ ಕೆಲವೊಂದು ಷರತ್ತುಗಳನ್ನು ಇಟ್ಟಿದೆ. ಏನು ಷರತ್ತುಗಳನ್ನು ಇಟ್ಟಿದೆ ನೋಡಿ, ಇನ್ನು ಮುಂದೆ ನಮ್ಮ ಮೇಲೆ ದಾಳಿ ಮಾಡೋಂಗಿಲ್ಲ, ಅದಕ್ಕೆ ನೀವು ಗ್ಯಾರಂಟಿ ಕೊಡಿ. ಕದನ ವಿರಾಮ ಅಲ್ಲ, ನಾವು ಫುಲ್ ಯುದ್ಧನೇ ನಿಲ್ಲಿಸ್ಬೇಕಂತ ಇದ್ದೀವಿ, ನೀವು ಕದನ ವಿರಾಮ ಅಂತಿದ್ದೀರಿ, ಆದರೆ ನಮಗೆ ಈ ಯುದ್ಧನೇ ಬೇಡ, ಫಸ್ಟ್ ಯುದ್ಧನ ನಿಲ್ಲಿಸಿ, ಮುಂದೆ ಯಾವುದೇ ರೀತಿಯಾದಂಥ ದಾಳಿಗಳು ನಮ್ಮ ವಿರುದ್ಧ ನಡೀಬಾರ್ದು, ಅದಕ್ಕೆ ನೀವು ಒಪ್ಪಿಗೆ ಕೊಡ್ತೀರಾ? ಯಾವುದಾದ್ರೂ ಪ್ರಬಲ ರಾಷ್ಟ್ರ ಇದನ್ನು ಗ್ಯಾರಂಟಿ ತಗೊಳ್ಳುತ್ತಾ ಅಂತ ಒಂದು. ಇನ್ನೊಂದು, ಇರಾನ್ ಮೇಲೆ ಹಾಕಿರುವಂಥ ಎಲ್ಲ ರೀತಿಯಾದಂಥ ನಿರ್ಬಂಧಗಳನ್ನು ವಾಪಸ್ ತೆಗೆದುಕೊಳ್ಳಬೇಕು. ಆರ್ಥಿಕವಾಗಿ ಎಷ್ಟೊಂದು ಸ್ಯಾಂಕ್ಷನ್ಸ್ಗಳನ್ನು ಹಾಕಿದ್ದೀರಿ ಅದನ್ನು ವಾಪಸ್ ತೆಗೆದುಕೊಳ್ಬೇಕು. ಮತ್ತೊಂದು ಕಡೆ ಲೆಬನಾನ್ ಮೇಲೆ ಅಂದರೆ ಹಿಜ್ಬುಲ್ಲಾಗಳ ಮೇಲೆ ಇಸ್ರೇಲ್ ಏನು ದಾಳಿ ನಡೆಸ್ತಾ ಇದೆ ಅದು ಕೂಡ ಕಂಪ್ಲೀಟಾಗಿ ಸ್ಟಾಪ್ ಆಗಬೇಕು. ಹಾರ್ಮುಜ್ ಜಲಸಂಧಿಯಿಂದ ಯಾವುದೇ ಹಡಗು ಪಾಸಾದರೂ ಕೂಡ ಸುಮಾರು $20 ಲಕ್ಷ ಶುಲ್ಕವನ್ನು ನಮಗೆ ಪಾವತಿ ಮಾಡಬೇಕು. ಮತ್ತು ನಮಗಾಗಿರುವಂತಹ ಲಾಸ್ ಏನಿದೆ ಅದಕ್ಕೆ ನೀವು ನಷ್ಟವನ್ನು ಭರಿಸಿಕೊಡಬೇಕು ಅಂತ. ಹಂಗಾದರೆ ಮಾತ್ರ ನಾವು ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡ್ತೀವಿ ಅಂತ. ಈ ಕಡೆ ಅಮೆರಿಕ ಏನು ಹೇಳ್ತಾ ಇದೆ, ನೀವು ಫಸ್ಟ್ ಓಪನ್ ಮಾಡಿ ಆಮೇಲೆ ಮಾತುಕತೆ ನಡೆಸೋಣ ಅಂತ. ಸೊ ಇಂತಹ ಸಂದರ್ಭದಲ್ಲಿ ಯಾರೂ ಬಗ್ತಾ ಇಲ್ಲ, ಯಾರೂ ಕೂಡ ಈ ವಿಚಾರದಲ್ಲಿ ಒಬ್ರಿಗೊಬ್ಬರಿಗೆ ಸಹಮತ ಇಲ್ಲ. ಈ ಯುದ್ಧ ಇನ್ನೂ ರಣಭೀಕರ ಆಗುವಂತಹ ಸಾಧ್ಯತೆ ಇದೆ. ಈ ರಣಭೀಕರ ಯುದ್ಧದಲ್ಲಿ ನಾವು ನೀವು ಎಲ್ಲರೂ ಕೂಡ ಸಿಗಾಕೋತೀವಿ. ಈಗಲೇ ಪರಿಸ್ಥಿತಿ ಕೈಮೀರಿ ಹೋಗಿದೆ, ಜನ ಸಂಕಷ್ಟದಲ್ಲಿದ್ದಾರೆ. ಅಂಥದ್ರಲ್ಲಿ ಈ ಯುದ್ಧ ಇನ್ನೂ ಮುಂದುವರೆದರೆ ಬಹಳಷ್ಟು ತೊಂದರೆಗಳಾಗುತ್ತೆ. ಯಾಕೆ ಅಂತಂದರೆ ಒಂದು ಗ್ಲೋಬಲ್ ಇಂಪ್ಯಾಕ್ಟ್ ಆಗುತ್ತೆ. ಈಗಾಗಲೇ ಆರ್ಥಿಕತೆ ಯಾವ ರೀತಿ ಇಡೀ ಪ್ರಪಂಚದಾದ್ಯಂತ ನೆಲಕಚ್ಚಿದೆ. ಆಯಿಲ್ ಮಾರ್ಕೆಟ್ ಅಂತೂ ತಲೆ ಕೆಳಗಾಗೋಗಿದ್ದಾವೆ. ಕಚ್ಚಾ ತೈಲದ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇದೆ. ಸೊ ತೈಲ ಪೂರೈಕೆಯಲ್ಲಿ ಯಾವ ರೀತಿಯಂಥ ವ್ಯತ್ಯಯ ಉಂಟಾಗಿದೆ. ಮತ್ತೊಂದು ಕಡೆ ಶಿಪ್ಪಿಂಗು ಮತ್ತು ಟ್ರೇಡ್ ಆಲ್ರೆಡಿ ಕೊಲ್ಯಾಪ್ಸ್ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ವಾರ್ ಏನಾದರೂ ಎಕ್ಸ್ಪ್ಯಾಂಡ್ ಆದರೆ ಅಥವಾ ಇನ್ನೂ ಕೂಡ ಅದು ಮುಂದುವರೆದ್ರೆ ನಾವೆಲ್ಲರೂ ಕೂಡ ಬೀದಿಗೆ ಬರಬೇಕಾಗುತ್ತೆ, ದ್ಯಾಟ್ಸ್ ಫಾರ್ ಶ್ಯೂರ್. ಆದರೆ ಈತನನ್ನು ತಡೆಯೋರು ಯಾರೂ ಇಲ್ವಲ್ಲ. ಈತನ ಹುಚ್ಚಾಟಕ್ಕೆ ಇಡೀ ಪ್ರಪಂಚ ಬಲಿಯಾಗಬೇಕಾಗಿದೆ ನೋಡಿ ಹೆಂಗಿದೆ.